ಎಲ್ರಿಗೂ ನಮಸ್ಕಾರ. SNM ಎಡಿಟ್ ಬಾಕ್ಸ್ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ಸತೀಶ್ ಅಂತ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಅಲೈಟ್ ಮೋಷನಲ್ಲಿ ಹೇಗೆ ವಿಡಿಯೋ ಮೇಲೆ ಕನ್ನಡವನ್ನು ಸ್ಟೈಲಿಶ್ ಆಗಿ ಬರೆಯೋದು ಅನ್ನೋದನ್ನು, ಹೇಗೆ ಎಡಿಟ್ ಮಾಡೋದು ಅನ್ನೋದನ್ನು ನೋಡೋಣ. ಅದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಹಂಚ್ಕೊಳ್ಳಿ. ಸೊ ಎಲ್ಲರಿಗೂ ಗೊತ್ತಿರೋಂಗೆ ಕನ್ನಡದಲ್ಲಿ ಬರೆಯೋದಕ್ಕೆ ನಾವು ಇನ್ಫೈನೈಟ್ ಪೇಂಟರ್ ಅಪ್ಲಿಕೇಶನ್ನ ಬಳಸ್ತೀವಿ. ಸೊ ಇದ್ರ ಬಗ್ಗೆ ಸಾಕಷ್ಟು ವಿಡಿಯೋ ಇದೆ, ದಯವಿಟ್ಟು ನಾನು ಹಳೆ ವೀಡಿಯೋಸ್ಗಳನ್ನ ಚೆಕ್ ಮಾಡಿ. ಸೊ ಇಲ್ಲಿ ನೀವು ಡೌನ್ಲೋಡ್ ಮಾಡಿದ ಮೇಲೆ ಬ್ಲ್ಯಾಂಕ್ ಕ್ಯಾನ್ವಾಸ್ ಅಂತ ಓಪನ್ ಮಾಡುತ್ತೆ, ಕ್ರಿಯೇಟ್ ಅಂತ ಕೊಡಿ. ಸೊ ಇಲ್ಲಿ ನಿಮಗೆ ಯಾವ ಕಲರ್ ಬೇಕು ಆ ಕಲರ್ನ ಸೆಲೆಕ್ಟ್ ಮಾಡಿ, ನಿಮಗೆ ಯಾವ ಬ್ರಷ್ ನಿಮಗೆ ಚೆನ್ನಾಗಿ ಅನಿಸುತ್ತೋ ಆ ಬ್ರಷ್ನ ಸೆಲೆಕ್ಟ್ ಮಾಡಿ. ಸೊ ನಿಮ್ಮ ಏನು ಬರೀಬೇಕು ಅಂದ್ಕೊಂಡಿರೋ ವಿಡಿಯೋ ಮೇಲೆ ಅದನ್ನು ಇಲ್ಲಿ ಬರೀರಿ. ಸೊ ನಾನು ಇಲ್ಲಿ ಸಿಂಪಲ್ಲಾಗಿ ಒಂದು ಬರೆದಿದ್ದೀನಿ, ಒಂದು ಲೈನು. ಸೊ ನೆಕ್ಸ್ಟ್ ಇದನ್ನು ನೀವು ಸೇವ್ ಮಾಡಿ, ಎಕ್ಸ್ಪೋರ್ಟ್ ಕೊಟ್ಟು PNGಲಿ ಸೇವ್ ಮಾಡಿ. ಸೊ ನೆಕ್ಸ್ಟು ನಿಮಗೆ ವಿಡಿಯೋಗೆ ಯಾವ ಕಲರ್ ಬೇಕು ಆ ಕಲರಲ್ಲಿ ನೀವು ಇದನ್ನು ಪಿಕ್ಸೆಲ್ ಲ್ಯಾಬ್ ಅಪ್ಲಿಕೇಶನಲ್ಲಿ ಅಥವಾ ಪಿಕ್ಸಾರ್ಟಲ್ಲಿ ನೀವು ಚೇಂಜ್ ಮಾಡ್ಕೋಬೋದು. ಇಲ್ಲ ನಿಮಗೆ ಇದೇ ಕಲರ್ ಸಾಕು ಅಂದರೆ ಇಲ್ಲೇ ನೀವು ಎಡಿಟ್ ಮಾಡ್ಕೋಬೋದು. ಸೊ ಯಾಕೆ ಏನು ಅನ್ನೋದನ್ನು ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಅಲ್ಲಿ ನೀವು ಹೋಗಿ ನೋಡ್ಬೋದು. ಸೊ ನೀವು ನೋಡ್ಬೋದು, ನಾನು ಪಿಕ್ಸೆಲ್ ಲ್ಯಾಬ್ ಓಪನ್ ಮಾಡಿದ್ದೀನಿ. ಇವಾಗ ಅಲ್ಲಿ ಜಸ್ಟ್ ಎಕ್ಸ್ಪೋರ್ಟ್ ಮಾಡಿರೋದನ್ನು ಇಂಪೋರ್ಟ್ ಮಾಡ್ತಾ ಇದ್ದೀನಿ. ಸೊ ನಿಮಗೆ ಯಾವ ಕಲರ್ ಬೇಕು ಆ ಕಲರ್ನ ಚೇಂಜ್ ಮಾಡ್ಕೊಳ್ಳಿ. ಸೊ ನಾನು ಸದ್ಯಕ್ಕೆ ಚಾಕ್ಲೇಟ್ ಕೊಡ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಶ್ಯಾಡೋ ಆನ್ ಮಾಡ್ತೀನಿ. ಸೊ ಬ್ಯಾಕ್ಗ್ರೌಂಡ್ ಟ್ರಾನ್ಸ್ಪರೆಂಟು ಕೊಡಿ, ಅಲ್ಟ್ರಾಲಿ ಸೇವ್ ಮಾಡ್ಕೊಳ್ಳಿ. ಸೊ ಇವಾಗ ಇನ್ನೊಂದು ಕಲರ್ ಚೇಂಜ್ ಮಾಡೋಣ, ಯೆಲ್ಲೋ ಕಲರ್. ಓಕೆ, ಸೊ 2 ಕಲರಲ್ಲಿ ಸ್ಯಾಂಪಲ್ ತೊಗೊಂಡಿದ್ದೀನಿ. ಸೊ ಸೇವ್ ಮಾಡಿದೆ. ಸೊ ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂದರೆ ಅಲೈಟ್ ಮೋಷನಲ್ಲಿ ಇದನ್ನು ಪ್ಲೇಸ್ ಮಾಡೋದು ವಿಡಿಯೋ ಮೇಲೆ. ಸೊ ಅಲೈಟ್ ಮೋಷನಲ್ಲಿ ನೀವು ಇಲ್ಲಿ ಕೆಳಗಡೆ ಪ್ಲಸ್ ಐಕಾನ್ ಇದೆಯಲ್ಲ, ಅಲ್ಲಿ ಪ್ಲಸ್ ಅಂತ ಕ್ಲಿಕ್ ಮಾಡಿ. ಸೊ ನಿಮ್ಗೆ ಯಾವ ಫಾರ್ಮೆಟಲ್ಲಿ ಬೇಕು, ಯಾವ ರೇಷಿಯೋದಲ್ಲಿ ಬೇಕು ಸೆಲೆಕ್ಟ್ ಮಾಡಿ. 9:16 ಯಾವ ರೇಷಿಯೋ ಬೇಕು ಸೆಲೆಕ್ಟ್ ಮಾಡಿ. ಸೊ ಆಮೇಲೆ ರೆಸೊಲ್ಯೂಷನ್ ಸೆಟ್ ಮಾಡಿಬಿಟ್ಟು ಕ್ರಿಯೇಟ್ ಪ್ರೊಜೆಕ್ಟ್ ಅಂತ ಕೊಡಿ. ಸೊ ಇಲ್ಲಿ ಕೆಳಗಡೆ ನೋಡ್ಬೋದು ಪ್ಲಸ್ ಐಕಾನ್ ಇದೆ, ಪ್ಲಸ್ ಅಂತ ಕ್ಲಿಕ್ ಮಾಡಿ. ನೀವು ಎಡಿಟ್ ಮಾಡ್ಬೇಕು ಅಂದ್ಕೊಂಡಿರೋ ವಿಡಿಯೋನ ಸೆಲೆಕ್ಟ್ ಮಾಡಿ. ಸೊ ಇಲ್ಲಿ ನೋಡ್ಬೋದು ಮೀಡಿಯಾ ಅಂತ ಇದೆಯಲ್ಲ, ಸೊ ಮೀಡಿಯಾದಲ್ಲಿ ಸೊ ನೀವು ಯಾವ ವಿಡಿಯೋನ ಬಳಸ್ತಿದ್ರೋ ಆ ವಿಡಿಯೋನ ಸೆಲೆಕ್ಟ್ ಮಾಡಿ. ಇದು ವಿಡಿಯೋ. ಸೊ ಇಲ್ಲಿ ನೆಕ್ಸ್ಟು ಇದ್ರ ಮೇಲೆ ನೀವು ಜಸ್ಟ್ ಫೋಟೋ ಆ್ಯಡ್ ಮಾಡೋದು ಸಿಂಪಲ್ಲು. ಮತ್ತೆ ಪ್ಲಸ್ಗೆ ಹೋಗ್ಬಿಟ್ಟು ಮತ್ತೆ ಮೀಡಿಯಾದಲ್ಲಿ ನೀವು ಜಸ್ಟ್ ಎಕ್ಸ್ಪೋರ್ಟ್ ಮಾಡಿರೋದನ್ನು ಈ ಥರ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನಿಮ್ಗೆ ಯಾವ ಕಲರ್ ಮ್ಯಾಚ್ ಆಗುತ್ತೋ ಅದನ್ನು ನೀವು ತಿಳ್ಕೊಳ್ಳಿ ಫಸ್ಟು. ಸೊ ಅದ್ರ ಮೇಲೆ ಅದರ ತಕ್ಕಂಗೆ ನೀವು ಇದು ಮಾಡಿ. ಕೆಲವೊಂದು ವೀಡಿಯೋದಲ್ಲಿ ಏನಾಗುತ್ತೆ ಅಂದರೆ ನಾನು ಸಜೆಸ್ಟ್ ಮಾಡೋದು ಚೆನ್ನಾಗಿ ಸ್ಪೇಸ್ ಇರುವಂಥ ವಿಡಿಯೋ ಸೆಲೆಕ್ಟ್ ಮಾಡಿ. ಅಂದರೆ ನೀವು ಬರೆದಿರುವಂಥ ಲೈನ್ಸ್ಗಳನ್ನ ಆ್ಯಡ್ ಮಾಡೋಕ್ಕೆ ಅಲ್ಲಿ ಸ್ಪೇಸು ಸಾಕಷ್ಟು ಇರಬೇಕು. ಸೊ ಅವಾಗ ಅದು ಕ್ಲೀನಾಗಿ ಕಾಣಿಸುತ್ತೆ. ಸೊ ಒಂದು ಡಿಲೀಟ್ ಮಾಡ್ತಾ ಇದ್ದೀನಿ. ಸೊ ಯೆಲ್ಲೋ ಕಲರ್ ಇಡ್ತಿದ್ದೀನಿ. ಸೊ ಯೆಲ್ಲೋ ಕಲರ್ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಸಿಂಪಲ್. ಇದಾದಮೇಲೆ ನೀವು ಇಲ್ಲಿ ಮೇಲ್ಗಡೆ ಎಕ್ಸ್ಪೋರ್ಟ್ ಅಂತ ಕೊಟ್ಟರೆ, ಸೊ ನಿಮ್ಗೆ ಯಾವ ಕ್ವಾಲಿಟಿಲಿ ಬೇಕು ಅಂತ ನೀವು ಮೊದಲೇ ಸೆಲೆಕ್ಟ್ ಮಾಡಿರ್ತೀರಿ ರೆಸೊಲ್ಯೂಷನ್ನು. ಸೊ ಎಕ್ಸ್ಪೋರ್ಟ್ ಅಂತ ಕೊಟ್ಟರೆ ಆಟೋಮೆಟಿಕ್ಕಾಗಿ ಅದು ನಿಮ್ಮ ಮೊಬೈಲಲ್ಲಿ ಸೇವ್ ಆಗುತ್ತೆ. ಸೊ ಇದಾಗಿತ್ತು, ಸಿಂಪಲ್ಲಾಗಿ ಸ್ವಲ್ಪ ಸ್ಪೀಡಾಗಿ ಎಕ್ಸ್ಪ್ಲೇನ್ ಮಾಡಿದೆ. ಯಾಕಂದರೆ ಪ್ರೀವಿಯಸ್ ವಿಡಿಯೋದಲ್ಲಿ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ನಿಮಗೇನಾದರೂ ಸ್ವಲ್ಪ ಜಾಸ್ತಿ ಎಕ್ಸ್ಪ್ಲೇಷನ್ ಬೇಕಿದ್ದರೆ ಅದರಲ್ಲಿ ನೋಡ್ಕೋಬೋದು. ಸೊ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಇಷ್ಟ ಆಗಿದೆ ಅನ್ಕೋತೀನಿ. ಮತ್ತು ಬೇರೆ ಟೂಲಲ್ಲಿ ಹೇಗೆ ಮಾಡೋದನ್ನು, ಕೈನ್ ಮಾಸ್ಟರ್ ಆಗಿರ್ಬೋದು, ಬೇರೆ ಅಪ್ಲಿಕೇಶನಲ್ಲಿ ಹೇಗೆ ಮಾಡೋದನ್ನು ನೋಡ್ತೀನಿ, ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ. ಸೊ ಹೀಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಮತ್ತೆ ಸಿಗೋಣ. ಶುಭ ದಿನ. ಧನ್ಯವಾದಗಳು.